Okay, dear students, in the last class, we have discussed about that scope of biology. Okay, so ನಾವು ಒಂದು ಬಯಾಲಜಿನ ಓದಿದ್ರೆ ಯಾವ ರೀತಿಯಾದ ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದಿದೆ, ಆ ಒಂದು ಪ್ರಾಮುಖ್ಯತೆಯಲ್ಲಿ ನಾವು ಬಯಾಲಜಿಗೆ ಜೀವವಿಜ್ಞಾನಕ್ಕೆ ಯಾವ ರೀತಿಯಾದ ಪ್ರಾಮುಖ್ಯತೆ ಇದೆ, ಅದರಿಂದ ನಾವೆಲ್ಲ ಏನಾಗ್ಬೋದು, ಯಾವ ಒಂದು ಫೀಲ್ಡಿಗೆ ಹೋಗ್ಬೋದು ಅಂತ ಒಂದು ಬ್ರೀಫ್ ಆಗಿ ನಾವು ಡಿಸ್ಕಷನ್ ಮಾಡಿದ್ವಿ. ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ, ನಾನು ಬಯಾಲಜಿ ತಿಳ್ಕೊಳ್ಳೋದ್ರಿಂದ ಏನೆಲ್ಲ ನನಗೆ ಪ್ರಯೋಜನ ಅಂದರೆ ಅಷ್ಟು ರೀತಿಯಾದ ಒಂದು ಪ್ರಯೋಜನ ನಿಮ್ಮ ಒಂದು ಫ್ಯೂಚರ್ಗೆ ಸಿಗುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಸ್ಟಡೀಸ್ನ ಬಗ್ಗೆ ಆಯಿತು, ಸ್ಟಡೀಸ್ ಆದ ನಂತರ ಮುಂದಕ್ಕೆ ಫ್ಯೂಚರ್ ಅದನ್ನೆಲ್ಲ ನೀವು ಹೇಳಿದ್ರಲ್ಲ, ಯಾವುದೋ ಒಂದು ನಾನು ಆಪ್ಷನ್ ತಗೊಂಡು ಕಲಿತೆ, ಮುಂದಕ್ಕೆ ಏನಾಗುತ್ತೆ. ಸೊ ಮುಂದಕ್ಕೆ ಏನಾಗುತ್ತೆ ಅಂದರೆ ಅದೇ ರೀತಿಯಾದ ಓರಿಯೆಂಟೇಷನ್ ಅಲ್ಲಿ, ಆ ಒಂದು ಓರಿಯೆಂಟೇಷನ್ ಏನೊಂದು ಸ್ಟಡಿ ಓರಿಯೆಂಟೇಷನ್, ನೀವು ಡಿಗ್ರಿ ಒಂದು ಓರಿಯೆಂಟೇಷನ್ ಅಲ್ಲಿ ಎಷ್ಟೋ ರೀತಿಯಾದ ಜಾಬ್ ಆಪರ್ಚುನಿಟೀಸ್ ನೀವು ನೋಡ್ತಾ ಹೋಗ್ಬೋದು. ಓಕೆ, ಫಸ್ಟ್ ಕಂಪ್ಯೂಟರ್ ಏನಂದ್ರೆ ನಾವು ಮೆಡಿಕಲ್ ಫೀಲ್ಡ್ ಅಂತ ನಾವೇನು ಮೆನ್ಷನ್ ಮಾಡಿದ್ವಿ, ಆ ಒಂದು ಮೆಡಿಕಲ್ ಫೀಲ್ಡ್ಗೆ ವಿಷಯ ಹೋದ್ರೆ ಸೊ ಇಲ್ಲಿ ಡಾಕ್ಟರ್ಸ್ ಆಗ್ತೀರಾ, ಅಥವಾ ಏನೊಂದು ಅಸಿಸ್ಟೆಂಟ್ ಡಾಕ್ಟರ್ಸ್ಗಳು ಆಗ್ತಾರೆ, ಏನೊಂದು ಅಸಿಸ್ಟ್ ಮಾಡ್ತಕ್ಕಂಥ ನರ್ಸ್ ಇರ್ಬೋದು, ಅಥವಾ ಸ್ಟಾಫ್ ನರ್ಸ್ಗಳು ಇರ್ಬೋದು, ಅಥವಾ ಫರ್ದರ್ ಏನೊಂದು ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಅಥವಾ ಪ್ಯಾರಾಮೆಡಿಕಲ್ಸ್ ಕೋರ್ಸ್ಗೆ ಅವ್ರೆ ರೇಡಿಯಾಲಜಿಸ್ಟ್ ಅಂತಾನೆ ಇರ್ತಾರೆ, ಅಥವಾ ನೀವೇನೊಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅಥವಾ ಏನೊಂದು ಎಕ್ಸ್ರೇ ಮಾಡ್ತೀರಿ ಅಂದ್ರೆ ಕೆಳಗಡೆ ಒಂದು ಸಿಗ್ನೇಚರ್ ಹಾಕ್ತಾರೆ ನಿಮ್ಮ ಒಂದು ರಿಪೋರ್ಟ್ ನ ಕೆಳಗಡೆ ರೇಡಿಯಾಲಜಿಸ್ಟ್ ಅಂತ. ಆ ಒಂದು ಸಿಗ್ನೇಚರ್ಗೆ ಅಷ್ಟು ಒಂದು ವ್ಯಾಲ್ಯೂ ಇರುತ್ತೆ. ಸೊ ಆ ಒಂದು ಏನೊಂದು ರೆಸ್ಪೆಕ್ಟೆಡ್ ಜಾಬ್ಸ್ಗೆ ನೀವು ಹೋಗ್ಬೋದು, ಒಂದು ಬಯಾಲಜಿ ಫೀಲ್ಡ್ ಇಂದ, ಬಯಾಲಜಿ ಒಂದು ಓರಿಯೆಂಟೆಡ್ ಫೀಲ್ಡ್ ಇಂದ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಲೆಕ್ಚರರ್ಸ್, ಓಕೆ, ವಾಟ್ ವಿ ಆರ್ ಸ್ಟ್ಯಾಂಡಿಂಗ್, ನಾವು ಒಂದು ಬಯಾಲಜಿಕಲ್ ಫೀಲ್ಡ್ಗೆ ನಾನು ಇಲ್ಲಿ ಲೆಕ್ಚರ್ ಆಗಿ ನಿಂತಿರೋದು. ಸೊ ಲೆಕ್ಚರ್ ಫೀಲ್ಡ್ಗೆ ಹೋಗ್ಬೋದು, ಅಥವಾ ಏನೊಂದು ಫಾರ್ಮಕಾಲಜಿ ಅಥವಾ ಫಾರ್ಮಸಿ ಒಂದು ನೀವು ತಿಳ್ಕೊಂಡ್ರೆ ಡಿ ಫಾರ್ಮ್ ಅಥವಾ ಬಿ ಫಾರ್ಮ್ ಅಂತಕ್ಕಂಥ ಒಂದು ಕೋರ್ಸ್ ಅನ್ನ ಮಾಡ್ಕೊಂಡ್ರೆ ಅಂದ್ರೆ ಸೊ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗ್ತೀರಾ, ಅಥವಾ ರಿಸರ್ಚ್ ಕಂಪನಿ ಎಷ್ಟೋ ರೀತಿಯಾದ ಒಂದು BT ಬಯೋಟೆಕ್ನಾಲಜಿ IT BT ಅನ್ನೋದು ನಮ್ಮ ಒಂದು ಬೆಂಗಳೂರಿನ ಕರೀತಾರೆ. IT ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ, BT ಬಯೋಟೆಕ್ನಾಲಜಿ ಜೊತೆಗೆ ನಮ್ಮ ಒಂದು ಲೈಫ್ ಸೈನ್ಸ್ ಸ್ಟೂಡೆಂಟ್ಸ್ ಕಡೆ ಬರ್ತಾ ಹೋಗ್ತಾರೆ. ನೀವು ಒಂದು ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡ್ತೀರಾ, ಅಥವಾ ಏನೊಂದು ಬಯೋಟೆಕ್ನಾಲಜಿ ಒಂದು BSc MSc ನ ನೀವು ಮಾಡ್ಕೊಂಡ್ರೆ ಅಂದ್ರೆ ರಿಸರ್ಚ್ ಎಷ್ಟೋ ರೀತಿಯಾದ ರಿಸರ್ಚ್ ಮಲ್ಟಿ ನ್ಯಾಷನಲ್ ಕಂಪನಿ ರಿಸರ್ಚ್ ಕಂಪನೀಸ್ ಗಳಿದ್ದಾವೆ. ಆ ಒಂದು ಕಂಪನೀಸ್ಗಳಲ್ಲಿ ಅಥವಾ ಫಾರಿನ್ ಅಬ್ರಾಡ್ಗೆ ಹೋಗ್ತಕ್ಕಂಥ ಒಂದು ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇವನ್ ನೀವು BSc ನರ್ಸಿಂಗ್ ಅನ್ನ ಮಾಡಿದ್ರೆ ಅಂದ್ರೆ ನಮ್ಮ ಒಂದು ದೇಶ ಇರೋದಕ್ಕಿಂತ ಬೇರೆ ದೇಶದ ಫಾರಿನ್ ಕಂಟ್ರೀಸ್ ಅಲ್ಲಿ ತುಂಬಾನೇ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಅವರೇ ವಾಟ್ ಎವರ್ ದಟ್ ಏನೊಂದು ಆಫರ್ನ ಕೊಟ್ಟು ನಿಮ್ಮನ್ನ ಕರೆಸ್ಕೊಡ್ತಾರೆ. ಅಷ್ಟು ರೀತಿಯಾದ ಆಪರ್ಚುನಿಟೀಸ್ ಇರುತ್ತೆ. BSc ಅಗ್ರಿಕಲ್ಚರ್ ಮಾಡೋರು ಕೂಡ ಅಷ್ಟೇ, ಎಷ್ಟೋ ರೀತಿಯಾದ ರಿಸರ್ಚ್ ಕಂಪನಿಯಲ್ಲಿ ನೀವು ಏನೊಂದು ಕೆಲಸನ ಪಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪ್ಯೂರ್ ಬಯಾಲಜಿ ಒಂದು ಸೆಕ್ಟರ್ ನೀವು ಬರ್ತೀನಿ ಅಂತ ಹೇಳ್ತಾರೆ, ಬಾಟನಿಸ್ಟ್ ಅಂತ ಹೇಳ್ತಾರೆ, ಪ್ಲಾಂಟ್ ಗಳ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆನೇ ಇದನ್ನ ರಿಸರ್ಚ್ ಮಾಡೋತನ ಬಾಟನಿಸ್ಟ್ ಗಳು ಅಂತ ಹೇಳ್ತಾ ಹೋಗ್ತಾರೆ. ಸೊ ಸೈಂಟಿಸ್ಟ್ ಗಳು ಎಷ್ಟೋ ರೀತಿಯ ಸೈಂಟಿಸ್ಟ್ ಗಳಿದ್ದಾರೆ. ಸೊ ಅದರಲ್ಲಿ ಜೂಲಾಜಿಸ್ಟ್ ಪ್ರಾಣಿಗಳ ಬಗ್ಗೆ ನಾನು ತಿಳ್ಕೊತಿದ್ರೆ ಜೂಲಾಜಿಸ್ಟ್ ಗಳನ್ನ ನೋಡ್ತಾ ಹೋಗ್ತೀರಾ. ಮೈಕ್ರೋಬಯಾಲಜಿಸ್ಟ್ ಗಳು ಮೈಕ್ರೋಆರ್ಗನ್ಸ್ ಬಗ್ಗೆ ತಿಳ್ಕೊಂಡ್ರೆ ಮೈಕ್ರೋಬಯಾಲಜಿಸ್ಟ್ ಗಳು ಅಂತ ಕರಿತಾ ಹೋಗ್ತಾರೆ. ಸೊ ಟ್ಯಾಕ್ಸಾನಮಿಸ್ಟ್ ಅಂತ ಕರಿತಾ ಹೋಗ್ತಾರೆ. ಇಟ್ ಮೀನ್ಸ್ ದಟ್ ಯಾವ್ದೋ ಒಂದು ಪ್ರಾಣಿನ ಅಥವಾ ಜೀವಿನ ಐಡೆಂಟಿಫೈ ಮಾಡಿ ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ನೆಲ್ಲ ಲಿಸ್ಟ್ ಔಟ್ ಮಾಡಿ ಏನೋ ಒಂದು ಥೀಸಿಸ್ ನ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅವ್ರನ್ನ ನಾವು ಟಾಕ್ಸಿನೋಮಾಲಜಿಸ್ಟ್ ಅಂತ ಹೇಳ್ತಾರೆ. ಓಕೆ, ಟಾಕ್ಸಾನಮಾಲಜಿಸ್ಟ್ ಅಂತ ಕರೀತಾ ಹೋಗ್ತಾರೆ. ಅದೇ ರೀತಿಯಾಗಿ ಟಾಕ್ಸಿಕಾಲಜಿಸ್ಟ್, ಸೊ ವಿಷಯಕ್ಕೆ ಆಹಾರ ಇದ್ದಾರೆ, ಸೊ ಅದನ್ನ ಕಂಡಿಡಿಯೋ ಟಾಕ್ಸಿಕಾಲಜಿಸ್ಟ್ ಅಂತ ಕರೀತಾ ಹೋಗ್ತಾರೆ. ಪೆಥಾಲಜಿಸ್ಟ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಏನೊಂದು ಹಾಸ್ಪಿಟಲ್ಸ್ ಅಥವಾ ಪೋಸ್ಟ್ ಮಾರ್ಟಮ್ ಮಾಡೋಂಥದ್ರಲ್ಲಿ ಅವರಿಗೆ ಬೇರೆ ಒಂದು ಸಪರೇಟ್ ಇರ್ತಾರೆ. ವೆಟರ್ನರಿ ಡಾಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಲಾಟ್ ಆಫ್ ಬ್ರಾಡ್ ಆಫ್ ಆಪ್ಷನ್ಸ್ ಇದಾವೆ. ನೀವೊಂದು ಬಯಾಲಜಿ ಚೂಸ್ ಮಾಡೋದ್ರಿಂದ ನಾನು ಹೇಳ್ತಾ ಹೋಗ್ತೀನಿ. ಎಷ್ಟು ಯಾವುದೇ ಒಂದು ಜಾಬ್ ಅಲ್ಲೂ ಕೂಡ ಅಷ್ಟೇ ನೀವು ಸರ್ವೇ ಆಗ್ಬೋದು, ಅಷ್ಟು ಒಂದು ಆಪ್ಷನ್ಸ್ ನಮ್ಮ ಒಂದು ಬಯಾಲಜಿನಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಪ್ಯೂರ್ ಲೈಫ್ ಸೈನ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ದೋಸ್ ಆರ್ ಅಬೌಟ್ ದಟ್ ಸ್ಕೋಪ್ ಆಫ್ ದಿ ಬಯಾಲಜಿ. ಲಾಸ್ಟ್ ಕ್ಲಾಸ್ ಏನ್ ಡಿಸ್ಕಸ್ ಮಾಡಿದ್ರೆ ನಾನು ಬ್ರೀಫ್ ಆಗಿ ಹೇಳಿದೆ. ಸೊ ಈ ಒಂದು ಕ್ಲಾಸ್ ಅಲ್ಲಿ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ಸೊ ಬಿಫೋರ್ ಗೋಯಿಂಗ್ ಟು ಸಿಲೆಬಸ್ ಹೋಗೋದಕ್ಕೆ ಮುಂಚೆ ಈ ಒಂದು 10ನೇ ತರಗತಿನಲ್ಲಿ, ಓಕೆ, 10th ಸ್ಟ್ಯಾಂಡರ್ಡ್ ಅಲ್ಲಿ ಬಯಾಲಜಿಗೆ ರಿಲೇಟೆಡ್ ಆಗಿ ಯಾವ ರೀತಿಯಾದ ಒಂದು ಕಾನ್ಸೆಪ್ಟ್ ಗಳು ತಿಳ್ಕೊಂಡಿದ್ವಿ ಅಂತ ಸುಮ್ಮನೆ ಒಂದು ಬ್ರೀಫ್ ಆಗಿ ರಿಮೆಂಬರೆನ್ಸ್ ನಾವು ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಸೊ ರಿಕ್ಯಾಪ್ಯುಲೇಷನ್ ಮಾಡ್ತಾ ಹೋಗೋಣ, ಏನೆಲ್ಲ ನಾವು ಕಲ್ತಿದ್ವಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ, ಅದಕ್ಕೆ ಲಿಂಕ್ ಆಗಿ ನಿಮ್ಮ ಒಂದು ಫಸ್ಟ್ ಪೀಸ್ ಕೂಡ ಕಂಟಿನ್ಯೂಟಿ ಆಫ್ ದೀಸ್ ಕೈಂಡ್ ಆಫ್ ದಿ ಕಾನ್ಸೆಪ್ಟ್. ಓಕೆನಾ? ಈ 10ನೇ ತರಗತಿಯಲ್ಲಿ ಏನ್ ಕಲ್ತಿದ್ರೆ ಅದೇನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಬ್ರೀಫ್ ಆಗಿ ರಿಕ್ಯಾಪ್ಯುಲೇಷನ್ ತೋರಿಸ್ತಾ ಹೋಗೋದು. ಸೊ ನೀವೊಂದು 10th ಸ್ಟ್ಯಾಂಡರ್ಡ್ ಗೆ ಬಂದ್ರೆ, ಸೊ ವಾಟ್ ಆಫ್ ದ ನೀವೊಂದು ಚಾಪ್ಟರ್ ಹೇಳ್ತಾರೆ. ಸೊ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ 10ನೇ ತರಗತಿ ಒಂದು ಸಿಲೆಬಸ್ ಅಲ್ಲಿ 6 ಒಂದು ಪಾಠಗಳೇನಿದ್ದಾವೆ, 6 ಚಾಪ್ಟರ್ಸ್ ಇದೆ. ಆ ಒಂದು 6 ಚಾಪ್ಟರ್ಸ್ ನಮ್ಮ ಒಂದು ಬಯಾಲಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ವಿಚ್ ಆರ್ ದೋಸ್ ಚಾಪ್ಟರ್ ಅಂದ್ರೆ, ಸೊ ನಿಮ್ಮ ಒಂದು ಸಿಲೆಬಸ್ ಗೆ ಬಂದ್ರೆ ಚಾಪ್ಟರ್ 6 ಏನಿದೆ, ಓಕೆ, 6ನೇ ಚಾಪ್ಟರ್ ಏನಿದೆ, ಬೇಕಾದ್ರೆ ಟೆಕ್ಸ್ಟ್ ಬುಕ್ಸ್ ಇದ್ರೆ ಏನೊಂದು ರಿಕ್ಯಾಪ್ಯುಲೇಷನ್ ಮಾಡ್ತಾ ಹೋಗಿ. ಸೊ 6ನೇ ಚಾಪ್ಟರ್ ಇದೆ. ಸೊ ಆ ಒಂದು 6ನೇ ಚಾಪ್ಟರ್ ಏನಂದ್ರೆ ಲೈಫ್ ಪ್ರೊಸೆಸಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಬಗ್ಗೆ ನೀವು 10ನೇ ತರಗತಿನಲ್ಲಿ ತಿಳ್ಕೊಂಡಿದ್ದೀರಿ. ಓಕೆ, ಸೊ ಲೈಫ್ ಪ್ರೊಸೆಸಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಕನ್ನಡದಲ್ಲಿ ಹೇಳ್ತಾ ಅಂದ್ರೆ ಜೈವಿಕ ಅಥವಾ ಜೀವಕ್ರಿಯೆಗಳು ಅಂತ ಇದೆ.
ಸೊ ಅಲ್ಲ ಆ ರೀತಿಯಾದ ಒಂದು ಜೀವಕ್ರಿಯೆಗಳು ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಸೊ ಈ ಒಂದು ಲೈಫ್ ಪ್ರೊಸೆಸ್ ಅಲ್ಲಿ ಏನ್ ತಿಳ್ಕೊಂಡಿದೆ ಅಂದ್ರೆ, ಸೊ ಒಬ್ಬ ಮನುಷ್ಯ ಬದುಕಬೇಕು ಅಂದ್ರೆ ತನ್ನ ಒಂದು ದೇಹದಲ್ಲಿ ಯಾವ ರೀತಿಯಾದ ಕ್ರಿಯೆಗಳಾಗಬೇಕು ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಅನ್ಕೊಂತೀನಿ. ಸೊ ಯಾವ ರೀತಿಯಾದ ಕ್ರಿಯೆ ಅಂತ ವಿಷಯಕ್ಕೆ ಬಂದ್ರೆ, ಫಸ್ಟ್ ಕಮ್ ಟು ದಟ್ ನ್ಯೂಟ್ರಿಷನ್ ಅಂತಕ್ಕಂಥ ಒಂದು ವಿಷಯಕ್ಕೆ ಬರೋದು. ಸೊ ನ್ಯೂಟ್ರಿಷನ್ ಅನ್ನ ಕನ್ನಡದಲ್ಲಿ ನಾವು ಪೋಷಣೆ ಅಂತ ಕರಿತೀವಿ ಅಲ್ಲ. ಸೊ ಪೋಷಣೆ ಅಂತ ಕರಿತಾ ಇರ್ತೀವಿ. ಈ ಒಂದು ನ್ಯೂಟ್ರಿಷನ್ ಪ್ರೊಸೆಸ್ ಅನ್ನು ನಾವು ತಿಳ್ಕೊಂಡಿದ್ದೀವಿ, ಪೋಷಣೆ ಯಾವ ರೀತಿಯಾಗುತ್ತೆ ಅಂತ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್, ಸೊ ಜೀರ್ಣಾಂಗ ಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತಕ್ಕಂಥ ಒಂದು ಪ್ರೋಸೆಸ್ ಜೀರ್ಣಾಂಗ ಕ್ರಿಯೆ ಅಂತ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಅದಾದ ನಂತರ ರೆಸ್ಪಿರೇಟರಿ ಸಿಸ್ಟಮ್ ನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ರೆಸ್ಪಿರೇಟರಿ ಸಿಸ್ಟಮ್ ನ ವಿಷಯಕ್ಕೆ ಬಂದ್ರೆ, ಸೊ ವಾಟ್ ಆರ್ ದಟ್ ಉಸಿರಾಟ ಕ್ರಿಯೆ ಅಂತ ನಾವು ಹೇಳ್ತೀವಿ, ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಸಾಗಾಣಿಕಾ ಕ್ರಿಯೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದ್ರ ಬಗ್ಗೆ ಕೂಡ ನೀವು 10ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಈ ಒಂದು ಚಾಪ್ಟರ್ ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಸೊ ವಾಟ್ ಎವರ್ ದಟ್ ಇಟ್ ಇಸ್ ದ ವಿಸರ್ಜನಾ ಕ್ರಿಯೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಷ್ಟು ರೀತಿಯಾದ ಒಂದು ಲೈಫ್ ಕ್ರಿಯೆಗಳ ಬಗ್ಗೆ ನೀವು ಈ ಒಂದು ಚಾಪ್ಟರ್ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಸೊ ಇದೇ ಒಂದು ಕಾನ್ಸೆಪ್ಟ್ ಗಳನ್ನೇ ಫಸ್ಟ್ ಇಯರ್ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟ್ PUC ಬಯಾಲಜಿನಲ್ಲಿ ಈ ಒಂದು ಒಂದೇ ಚಾಪ್ಟರ್ ಅಲ್ಲಿ ನೀವೇನೋ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಎಕ್ಸ್ಕ್ರೀಟರಿ ಏನ್ ತಿಳ್ಕೊಂಡಿದ್ದೀರಾ, ಇದು ಒಂದೊಂದು ಚಾಪ್ಟರ್ ಆಗಿ ತಿಳ್ಕೊಳ್ತೀವಿ. ಡೈಜೆಸ್ಟಿವ್ ಸಿಸ್ಟಮ್ ನೇ ಹ್ಯೂಮನ್ ಅಲ್ಲಿ ಎಸ್ಪೆಷಲಿ ಮನುಷ್ಯರಲ್ಲಿ ಆಗ್ತಕ್ಕಂಥ ಒಂದು ಜೀರ್ಣಕ್ರಿಯೆನೇ ಒಂದು ಚಾಪ್ಟರ್ ಆಗಿ ತಿಳ್ಕೊಳ್ತೀರಾ. ರೆಸ್ಪಿರೇಷನ್ ಕೂಡ ಅಷ್ಟೇ ಯಾವ ರೀತಿ ಆಗುತ್ತೆ ಅಂತ ಅದು ಒಂದೇ ಪರ್ಟಿಕ್ಯುಲರ್ ಚಾಪ್ಟರ್ ಒಂದೇ ಒಂದು ಪಾಠದಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಟ್ರಾನ್ಸ್ಪೋರ್ಟೇಷನ್ ಕೂಡ ಅಷ್ಟೇ ಸರ್ಕ್ಯುಲೇಷನ್ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಸೊ ಅದನ್ನೇ ಒಂದು ಚಾಪ್ಟರ್ ಆಗಿ ತಿಳ್ಕೊಳ್ತಾ ಹೋಗ್ತೀರಾ. ಎಕ್ಸ್ಕ್ರೀಟರಿ ಕೂಡ ಅಷ್ಟೇ ಅದು ಒಂದು ಸಪರೇಟ್ ಚಾಪ್ಟರ್. ಸೊ ನೀವೇನು 10ನೇ ತರಗತಿನಲ್ಲಿ ಒಂದೇ 6th ಚಾಪ್ಟರ್ ಲೈಫ್ ಪ್ರೊಸೆಸ್ ಜೀವಕ್ರಿಯೆ ಅಂತ 4 ರೀತಿಯಾದ ಒಂದು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಫಸ್ಟ್ PUC ಗೆ ಬರಲ್ಲ, ಇದೇ ಕಂಟಿನ್ಯೂ ಆಗುತ್ತೆ. ಒಂದೊಂದು ಕಾನ್ಸೆಪ್ಟ್ ಒಂದೊಂದು ಕ್ರಿಯೆ ಕೂಡ ಅಷ್ಟೇ ಒಂದೊಂದು ಚಾಪ್ಟರ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ರೈಟ್, ಏನು ಕೂಡ ಕಷ್ಟ ಆಗಲ್ಲ ಸೈನ್ಸ್ ಅಲ್ಲಿ. ಸೊ ನೀವು ಏನೊಂದು 10th ಅಲ್ಲಿ ಕಲ್ತೀರಾ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ 4 ರೀತಿಯಾದ ಕ್ರಿಯೆಗಳನ್ನ ಒಂದೇ ಚಾಪ್ಟರ್ ನೀವು ಒಂದೇ ಪಾಠದಲ್ಲಿ ನೀವು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀರಾ ಅಲ್ಲ, ಅದೇ ರೀತಿಯಾಗಿ ಒಂದೊಂದು ಕ್ರಿಯೆ ಕೂಡ ಅಷ್ಟೇ ಒಂದೊಂದು ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದು ಏನೊಂದು ಫಸ್ಟ್ PUC ನಿಮಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಇಷ್ಟು ರೀತಿಯಾದ ಕಾನ್ಸೆಪ್ಟ್ ಗಳನ್ನ ನೀವು ಲೈಫ್ ಪ್ರೊಸೆಸ್ ತಿಳ್ಕೊಂಡಿದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದು ಒಂದು 6th ಚಾಪ್ಟರ್ ಆಗಿದೆ. ನೆಕ್ಸ್ಟ್ ಒಂದು 7th ಚಾಪ್ಟರ್ಗೆ ಬರೋದು. 7th ಚಾಪ್ಟರ್ ಏನಿದೆ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ, ಅದು ಕೂಡ ಅಷ್ಟೇ ಬಯಾಲಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಚಾಪ್ಟರ್ ಅಂತ ಹೇಳ್ಬೋದು. ಚಾಪ್ಟರ್ 7 ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತಕ್ಕಂಥ ಒಂದು ಚಾಪ್ಟರ್. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತಕ್ಕಂಥ ಒಂದು ಚಾಪ್ಟರ್ ನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಇಟ್ ಮೀನ್ಸ್ ಕನ್ನಡದಲ್ಲಿ ಏನ್ ಹೇಳ್ತಾ ಹೋಗ್ತೀವಿ ಅಂದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ನಾವು ಹೇಳ್ತಾ ಹೋಗ್ಬೋದು. ಕನ್ನಡದಲ್ಲಿ ನಾವು ಆ ರೀತಿ ಹೇಳ್ತಾ ಹೋಗ್ತೀವಿ. ನಿಯಂತ್ರಣ ಮತ್ತು ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಅಂತ ಹೇಳ್ತೀವಿ, ಕೋಆರ್ಡಿನೇಷನ್ ಅಂದ್ರೆ ಸಹಭಾಗಿತ್ವ. ಇಟ್ ಮೀನ್ಸ್ ದಟ್ ನನ್ನ ಒಂದು ದೇಹದಲ್ಲಿ ಎಷ್ಟು ರೀತಿಯಾದ ಕ್ರಿಯೆಗಳಾಗ್ತದೆ, ಇದಕ್ಕಿಂತ ಹೆಚ್ಚಿನ ಪ್ರಮಾಣವಾಗಿ ಕ್ರಿಯೆಗಳಾಗ್ತದೆ ಅಂದ್ರೆ ಸೊ ಅಷ್ಟು ಕ್ರಿಯೆಗಳು ಕೂಡ ಅಷ್ಟೇ ಸಹಭಾಗಿತ್ವದಲ್ಲಿ ಕೋಆರ್ಡಿನೇಷನ್ ಅಲ್ಲಿ ಆಗ್ತಾ ಇದೆ, ಒಂದಕ್ಕೊಂದು ರಿಲೇಟೆಡ್ ಆಗಿ. ಈಗ ಡೈಜೆಸ್ಟಿವ್ ಸಿಸ್ಟಮ್ ನಾವು ಜೀರ್ಣಕ್ರಿಯೆ ಆಗ್ಬೇಕು ಅಂದ್ರೆ ಆ ಒಂದು ತಿನ್ನಂತ ಆಹಾರ ಸೊ ಏನೊಂದು ಘನ ವಸ್ತು ಅಥವಾ ಘನ ರೂಪದಲ್ಲಿರ್ತಕ್ಕಂಥ ಆಹಾರನ ತುಂಬಾ ಸಿಂಪಲ್ ಆಗಿ ಮಾಡ್ಬೇಕು ಅಂದ್ರೆ ಅದಕ್ಕೆ ರೆಸ್ಪಿರೇಟರಿ ಇಂದ ಆಕ್ಸಿಜನ್ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಈ ಒಂದು ಇವೆರಡರ ಸಹಾಯದಿಂದ ಆದಂತಹ ಒಂದು ಕ್ರಿಯೆಗೆ ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕಾ ಕ್ರಿಯೆ ಆಗುತ್ತೆ. ಸೊ ವಾಟರ್ ನಾವು ತಿನ್ನಂತ ಆಹಾರ ಪ್ರತಿಯೊಂದು ನನ್ನ ಒಂದು ಅಣುವಿಗೂ, ನನ್ನ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಣುವಿಗೂ ಕೂಡ ಅಷ್ಟೇ ಸಾಗಾಣಿಕೆ ಆಗಬೇಕು. ಆ ರೀತಿಯ ಸಾಗಾಣಿಕೆ ಮಾಡಲಿಕ್ಕೆ ಸೊ ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಜೀರ್ಣಕ್ರಿಯೆಯಲ್ಲಿ ನಾವು ತಿನ್ನಂತ ಆಹಾರ ಸೊ ನಾವು ತಿನ್ನಂತ ಎಲ್ಲಾ ರೀತಿಯಾದ ಆಹಾರ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಜೀರ್ಣಕ್ರಿಯೆಯಲ್ಲಿ ಅಲ್ಪ ಸ್ವಲ್ಪ ಉಳ್ಕೊಳ್ಳುತ್ತೆ. ಸೊ ಆ ಒಂದು ಅಲ್ಪ ಸ್ವಲ್ಪ ಉಳ್ಕೊಳ್ತಕ್ಕಂಥ ಒಂದು ಕ್ರಿಯೆನ ಉಳ್ಕೊಳ್ತಕ್ಕಂಥ ಒಂದು ಕಂಟೆಂಟ್ ಅನ್ನ ವಿಸರ್ಜನಾ ಕ್ರಿಯೆ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ ನ ಮುಖಾಂತರ ನನ್ನ ಬಾಡಿಯಿಂದ ಹೊರಗಡೆ ಹಾಕ್ತೀನಿ. ಈ ರೀತಿಯಾಗಿ ನಾನು ತಿನ್ನಂತ ಆಹಾರ ಡೈಜೆಸ್ಟ್ ಆಗಿ ಜೀರ್ಣಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿ ಅದು ನನ್ನ ಒಂದು ಬಾಡಿ ತಕ್ಕಂಥ ಪ್ರತಿಯೊಂದು ಅಣು ಅಥವಾ ಸೆಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಇಷ್ಟೂ ರೀತಿಯಾದ ಕ್ರಿಯೆಗಳು ಕೂಡ ಅಷ್ಟೇ ಸಹಭಾಗಿತ್ವದಲ್ಲಿ ಕೆಲಸ ಮಾಡುತ್ತೆ. ಅದನ್ನೇ ನೀವು ಇಲ್ಲಿ ತಿಳ್ಕೊಳ್ತೀವಿ.
ಓಕೆ, ಇಷ್ಟು ರೀತಿಯ ಸಹಭಾಗಿತ್ವದ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಿದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಯೂನಿಟ್ ಇದೆ. ಆ ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಯೂನಿಟ್ ನಥಿಂಗ್ ಬಟ್ ದಟ್ ಬ್ರೈನ್, ಓಕೆ, ಮೆದುಳು ಅಂತ ಏನ್ ಕರಿತೀರಾ ಅದನ್ನ ಈ ಒಂದು ಚಾಪ್ಟರ್ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಅದನ್ನೇ ಸೊ ವಾಟ್ ಎವರ್ ದಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತಾ ಹೋದು. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಹೇಳ್ತೀವಿ. ಈ ಒಂದು ಕಂಟ್ರೋಲ್ ಮತ್ತೆ ಕೋಆರ್ಡಿನೇಷನ್ ಮೇಜರ್ ನೀವು ಏನ್ ತಿಳ್ಕೊಂಡಿದ್ದೀರಿ ಅಂದ್ರೆ ನರ್ವಸ್ ಸಿಸ್ಟಮ್ ನ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ಲ. ಸೊ ನರ್ವಸ್ ಸಿಸ್ಟಮ್ ನ ಬಗ್ಗೆ ಹೆಚ್ಚಿನ ಪ್ರಮಾಣವಾಗಿ ತಿಳ್ಕೊಂಡಿದ್ದೀರಾ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನರಗಳ ಅಥವಾ ಏನು ನರಗಳ ಒಂದು ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಅಥವಾ ನರವ್ಯೂಹ ಅಂತ ಕರಿತೀವಿ ಕನ್ನಡದಲ್ಲಿ ಅಲ್ಲ. ನರ್ವಸ್ ಸಿಸ್ಟಮ್ ನಾವು ನರವ್ಯೂಹ ಅಂತ ಕರಿತೀವಿ. ಆ ಒಂದು ನರವ್ಯೂಹದ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದರಲ್ಲಿ ಬರ್ತಕ್ಕಂಥ ಒಂದು ಏನು ಅಂದ್ರೆ ಮೆದುಳು, ಬ್ರೈನ್ ನ ಬಗ್ಗೆ, ಸ್ಟ್ರಕ್ಚರ್ ನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಬ್ರೈನ್ ಅಂತಕ್ಕಂಥ ಒಂದು ಸ್ಟ್ರಕ್ಚರ್ ನ ಬಗ್ಗೆ, ನೀವು ಬೆನ್ನಿನ ಒಂದು ಸ್ಟ್ರಕ್ಚರ್ ನ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ನೀವು ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಅದೇ ರೀತಿಯಾಗಿ ಒಂದು ಯೂನಿಟ್ ಇದೆ, ಅದನ್ನ ನಾವು ನ್ಯೂರಾನ್ ಅಂತ, ಕನ್ನಡದಲ್ಲಿ ಕೂಡ ಅಷ್ಟೇ ಅದನ್ನ ನ್ಯೂರಾನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನ್ಯೂರಾನ್ ಇಸ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಆಫ್ ದಿ ಬ್ರೈನ್. ಬ್ರೈನ್ ಕೆಲಸ ಮಾಡಬೇಕು ಅಂದ್ರೆ ಅದರಲ್ಲಿ ಒಂದು ರೀತಿಯಾದ ಒಂದು ಅಣುಗಳಿರುತ್ತೆ, ಸೆಲ್ಗಳಿರುತ್ತೆ, ಅದನ್ನ ನಾವು ನ್ಯೂರಾನ್ ಅಂತ ಹೇಳ್ತೀವಿ. ಅದರ ಒಂದು ಯಾವ ರೀತಿಯಾಗಿದೆ, ಅದರ ಒಂದು ಪ್ರಯೋಜನಗಳೇನು, ಯಾವ ರೀತಿಯಾದ ಸ್ಟ್ರಕ್ಚರ್ ಹೊಂದಿದೆ ಅದನ್ನ ನೀವು ಅತ್ಯಂತ ತಿಳ್ಕೊಂಡಿರ. ಇದೇ ಒಂದು ಕಾನ್ಸೆಪ್ಟ್ 11th ಸ್ಟ್ಯಾಂಡರ್ಡ್ ಅಥವಾ ಫಸ್ಟ್ ಪಿ ಯು ಸಿ ಅಲ್ಲಿ ಕೂಡ ಅಷ್ಟೇ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಸೇಮ್ ಕಾನ್ಸೆಪ್ಟ್ ನೀವು ಅನ್ನು ಕೂಡ ತಿಳ್ಕೊತೀರಾ. ಬಟ್ ಇದರಲ್ಲಿ ಜಸ್ಟ್ ಬ್ರೀಫ್ ಆಗಿ ಸ್ವಲ್ಪ ಒಂದು ಕಮ್ಮಿ ಪ್ರಮಾಣ ತಿಳ್ಕೊತೀವಿ ಅಥವಾ ಬಟ್ ಇದರಲ್ಲಿ ಏನಂದ್ರೆ ಅದು ಒಂದು ಚಾಪ್ಟರ್ ಇದೆ, ಹೆಚ್ಚಿನ ಪ್ರಮಾಣ ಇನ್ನು ಇದನ್ನ ಕಂಟಿನ್ಯೂಟಿ ಆಗಿ ಹೆಚ್ಚಿನ ಪ್ರಮಾಣವಾಗಿ ನೀವು ತಿಳ್ಕೊಂತೀರಾ ಅಂತ ಹೇಳ್ತಾ ಹೋದು. ಸೊ ಅದೇ ರೀತಿಯಾಗಿ ಹಾರ್ಮೋನ್ಸ್ಗಳು ಅಲ್ಲ. ಸೊ ಹಾರ್ಮೋನ್ಸ್ ಗಳು ಕೆಲಸ ಮಾಡ್ತಾ ಹೋದ್ರೆ ನಾನು ಯಾವುದೇ ರೀತಿಯಾದ ಕ್ರಿಯೆ ಆಗ್ಬೇಕು ಅಂದ್ರೆ ನನ್ನ ಬಾಡಿಯಲ್ಲಿ ಹಾರ್ಮೋನ್ಸ್ ಗಳು ಕೆಲಸ ಮಾಡ್ತಾ ಹೋಗ್ಬೇಕು. ಆ ಒಂದು ಹಾರ್ಮೋನ್ಸ್ ಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಾ. ಬಟ್ ಫಸ್ಟ್ ಪೀಸ್ ಏನಂದ್ರೆ ಹಾರ್ಮೋನ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ. ಆ ಒಂದು ಹಾರ್ಮೋನ್ಸ್ ಬಗ್ಗೆ ಒಂದು ಚಾಪ್ಟರ್ ಕೊಟ್ಟಿರೋ ಒಂದು ಹಾರ್ಮೋನ್ಸ್ ಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ ಅಂತ ಹೇಳ್ತಾ ಹೋಗ್ಬೋದು. ಇದೇನೇ ಕಂಟಿನ್ಯೂಟಿನ ಪಡ್ಕೊಳ್ತಾ ಹೋಗುತ್ತೆ. ಸೊ ಎರಡು ಚಾಪ್ಟರ್ ಆಗಿದೆ, ಫಸ್ಟ್ ಪೀಸ್ ಇದು ಕಂಟಿನ್ಯೂಟಿ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಅದು ಅಂದ್ರೆ 15th ಚಾಪ್ಟರ್ ನಿಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ಪಾರ್ಟ್ 1 ಇರ್ತಕ್ಕಂಥ ಬಯಾಲಜಿನಲ್ಲಿ ಏನು ಸೈನ್ಸ್ ಪಾರ್ಟ್ 1 ಇರ್ತಕ್ಕಂಥದ್ದು ಅಂದ್ರೆ ಚಾಪ್ಟರ್ ನಂಬರ್ 15 ಅಂತ ಹೇಳ್ಬೋದು. ಓಕೆ, ಚಾಪ್ಟರ್ ನಂಬರ್ 15 ಇದೆ. ಸೊ ಅದರಲ್ಲಿ ನೀವು ತಿಳ್ಕೊಳ್ಳೋದು ಅಂದ್ರೆ ಅವರ್ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಒಂದು ಚಾಪ್ಟರ್. ಅವರ್ ಎನ್ವಿರಾನ್ಮೆಂಟ್. ಸೊ ಈ ಒಂದು ಅವರ್ ಎನ್ವಿರಾನ್ಮೆಂಟ್ ಏನಿದೆ, ಸೊ ಇದು ಕೂಡ ಕಂಟಿನ್ಯೂ ಆಗ್ತದೆ. ಬಟ್ ಪ್ರಥಮ ಪಿ ಯು ಸಿ ಫಸ್ಟ್ ಪಿ ಯು ಸಿ ಆಗಲ್ಲ, ಸೆಕೆಂಡ್ ಪಿ ಯು ಸಿ ನಲ್ಲಿ ಇದು ಕಂಟಿನ್ಯೂಟಿ ಆಗ್ತದೆ. ಓಕೆ, ಅವರ್ ಎನ್ವಿರಾನ್ಮೆಂಟ್ ಇದೆ, ಅದಕ್ಕೆ ರಿಲೇಟೆಡ್ ಆಗಿ ಏನೊಂದು ಕಾನ್ಸೆಪ್ಟ್ ಗಳಿದಾವೆ. ಸೊ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಒಂದು ಏನೊಂದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತಕ್ಕಂಥ ಒಂದು ವಾಟ್ ಎವರ್ ದಟ್ ಏನೊಂದು ಸೆಕೆಂಡ್ ಚಾಪ್ಟರ್ ಒಂದು ಯೂನಿಟ್ ಪೂರ್ತಿ ಇದೆ, ಒಂದು ಅಧ್ಯಾಯ ಪೂರ್ತಿ ಇದೆ. ಅದರಲ್ಲಿ 4 ರೀತಿಯಾದ ಒಂದು ಪಾಠಗಳು ಚಾಪ್ಟರ್ಗಳು ಬರ್ತದೆ. ಆ ಒಂದು 4 ಚಾಪ್ಟರ್ ಕೂಡ ಅಷ್ಟೇ ನಮ್ಮ ಒಂದು ಪರಿಸರ ಅಂತಕ್ಕಂಥ ಇದೆ ಅವರ್ ಎನ್ವಿರಾನ್ಮೆಂಟ್, ಇದಕ್ಕೆ ರಿಲೇಟೆಡ್ ಆಗಿ ತಿಳ್ಕೊಂತ ಇರ್ಬೋದು. ಫಸ್ಟ್ ಪಿ ಯು ಸಿ ಅಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಕಂಟಿನ್ಯೂ ಸಿಗಲ್ಲ, ಅದ್ರ ಬದಲು ಸೆಕೆಂಡ್ ಪಿ ಯು ಸಿ ನಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಕಂಟಿನ್ಯೂಟಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಅಲ್ಲಿ ಸಿಕ್ಕರು ಕೂಡ ಅಷ್ಟೇ ಏನೆಲ್ಲ ಕಲ್ಪನೆ ಅಂತ ತಿಳ್ಕೊಳ್ತಾವ್ರೆ. ಸೊ ಈ ಒಂದು ಅವರ್ ಎನ್ವಿರಾನ್ಮೆಂಟ್ ಅಲ್ಲಿ ನಮ್ಮ ಒಂದು ಪರಿಸರ ಯಾವ ರೀತಿಯಾಗಿದೆ, ಸೊ ಪರಿಸರ ಇರ್ತಕ್ಕಂಥ ಒಂದು ಫುಡ್ ಚೈನ್ ಇರ್ಬೋದು. ಓಕೆ, ಫುಡ್ ಚೈನ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಅದೇ ರೀತಿಯಾಗಿ ಫುಡ್ ವೆಬ್ ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ ಅಲ್ಲ. ಫುಡ್ ಚೈನ್ ಮತ್ತೆ ಫುಡ್ ವೆಬ್, ಆಹಾರ ಸರಪಳಿ ಅಥವಾ ಆಹಾರ ವ್ಯೂಹ ಅಂತ, ಆಹಾರ ಜಾಲ ಅಂತ ಕರಿತೀವಿ ಅಲ್ಲ. ಸೊ ಆಹಾರ ಸರಪಳಿ ಮತ್ತೆ ಆಹಾರ ಜಾಲ ಏನಿದೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಅದರ ಜೊತೆಗೆ ಫುಡ್ ವೆಬ್ ಮತ್ತೆ ಫುಡ್ ಚೈನ್ ಜೊತೆಗೆ ಸೊ ಆಹಾರ ಸರಪಳಿ ಏನಿದೆ ಅದು ಕೂಡ ಇನ್ ಬ್ರೀಫ್ ಆಗಿ ನೀವು ತಿಳ್ಕೊಂಡಿದ್ದೀರಾ. ಒಂದು ರೀತಿಯಾದ ಒಂದು ಜೀವಿಗಳ ಮೇಲೆ ಮತ್ತೊಂದು ಜೀವಿ ಯಾವ ರೀತಿಯಾಗಿ ಡಿಪೆಂಡ್ ಆಗಿದೆ ಅದೆಲ್ಲರ ಬಗ್ಗೆ ಒಂದು ಸ್ವಲ್ಪ ಪ್ರಮಾಣವಾಗಿ ಕೂಡ ಅಷ್ಟೇ ನೀವು ಅದೇ ತಿಳ್ಕೊಂಡಿದ್ದೀರಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅಂಡ್ ಅದೇ ಒಂದು ಕಾನ್ಸೆಪ್ಟ್ ಸೆಕೆಂಡ್ ಪಿ ಯು ಸಿ ನಲ್ಲಿ, ಸೆಕೆಂಡ್ ಪಿ ಯು ಸಿ ಬಯಾಲಜಿ ಕಾನ್ಸೆಪ್ಟ್ ಅಲ್ಲಿ ಇದು ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೆಲ್ಲ ತಿಳ್ಕೊಂಡ್ರೆ ಅಂದ್ರೆ ಓಝೋನ್ ಲೇಯರ್ ಬಗ್ಗೆ ತಿಳ್ಕೊಂಡಿದ್ದೆ ಅಲ್ಲ. ಓಝೋನ್ ಲೇಯರ್, ಆ ಒಂದು ಓಝೋನ್ ಲೇಯರ್ ಬಗ್ಗೆ, ಅದ್ರ ಜೊತೆಗೆ ಸೊ ವಾಟ್ ಎವರ್ ದಟ್ ಓಝೋನ್ ಪದರ ಆಗಿದೆ ಅದರ ಒಂದು ವಿನಾಶ, ಡಿಪ್ಲೇಷನ್, ಓಝೋನ್ ಲೇಯರ್ ಡಿಪ್ಲೇಷನ್ ಬಗ್ಗೆ, ವಿನಾಶ ಆಗೋದ್ರ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ನೆಕ್ಸ್ಟ್ ನಂತರ ಮ್ಯಾನೇಜ್ಮೆಂಟ್ ಆಫ್ ದಿ ವೇಸ್ಟ್ ಮೆಟೀರಿಯಲ್ಸ್. ಓಕೆ, ಮ್ಯಾನೇಜ್ಮೆಂಟ್ ಆಫ್ waste materials. Okay,
ಸೊ ಘನ ತ್ಯಾಜ್ಯಗಳು ಏನಿದೆ ಆ ಒಂದು ಘನ ತ್ಯಾಜ್ಯ ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ, ಯಾವ ರೀತಿಯಾಗಿ ಅದು ಸಮತೋಲನವಾಗಿ ನಾವು ಮೇಂಟೈನ್ ಮಾಡ್ತೀವಿ ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಸೊ ಇದೆಲ್ಲ ಕಾನ್ಸೆಪ್ಟ್ ಕೂಡ ಅಷ್ಟೇ. ಸೊ ಬಯಾಲಜಿನಲ್ಲಿ ಸೆಕೆಂಡ್ PUC ಕೂಡ ಅಷ್ಟೇ, ಬಟ್ ಫಸ್ಟ್ PUC ಇರೋದಿಲ್ಲ ಈ ಒಂದು ಕಾನ್ಸೆಪ್ಟ್, ಸೆಕೆಂಡ್ PUC ನಲ್ಲಿ ಈ ಒಂದು ಕಾನ್ಸೆಪ್ಟ್ ಗಳು ಬರುತ್ತೆ ಅಂತ ಹೇಳ್ತಾ ಹೌದು. ಆ್ಯಂಡ್ 10ನೇ ತರಗತಿ ಏನ್ ತಿಳ್ಕೊಂಡಿದ್ದೀರಾ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಇಷ್ಟು ರೀತಿಯ ಒಂದು ಕಾನ್ಸೆಪ್ಟ್ಗಳು. ಸೊ ರಿಮೈನಿಂಗ್ ಏನೊಂದು ಚಾಪ್ಟರ್ಸ್ ವಿಷಯಕ್ಕೆ ಬಂದ್ರೆ, ಸೊ ನೆಕ್ಸ್ಟ್ ಒಂದು ಚಾಪ್ಟರ್ ನ ವಿಷಯಕ್ಕೆ ಹೋದ್ರೆ, ಓಕೆ ನೆಕ್ಸ್ಟ್ ಒಂದು ಚಾಪ್ಟರ್ ನ ವಿಷಯಕ್ಕೆ ಬಂದ್ರೆ, ಸೊ 8th ಚಾಪ್ಟರ್ ಏನಿದೆ ನಿಮ್ಮ ಒಂದು 10ನೇ ತರಗತಿಯಲ್ಲಿ, ಸೊ 8ನೇ ಚಾಪ್ಟರ್ ನಂಬರ್ 8 ಏನಿದೆ, ಸೊ ಇಟ್ ಈಸ್ ಸೆಡ್ ಟು ದಿ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಅಥವಾ ಹೌ ಟು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಓಕೆ, ಸೊ ಹೌ ಡು ಆರ್ಗ್ಯಾನಿಸಮ್ಸ್ reproduce. Okay, so ಜೀವಿಗಳಲ್ಲಿ ಯಾವ ರೀತಿಯಾಗಿ ಒಂದು ಸಂತಾನೋತ್ಪತ್ತಿ ಆಗುತ್ತೆ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ವಾಟ್ ಎವರ್ ದಟ್ ಈ ಒಂದು 10ನೇ ತರಗತಿಯಲ್ಲಿ ತಿಳ್ಕೊಂಡಿರ್ಬೋದು. ಚಾಪ್ಟರ್ 8 ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡಿದ್ರೆ ಆಲ್ರೆಡಿ ಇದು ಕೂಡ ಅಷ್ಟೇನೆ ನಿಮ್ಮ ಒಂದು PUC ನಲ್ಲಿ ಸೇಮ್ ಕಾನ್ಸೆಪ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಬಟ್ ನಾಟ್ ಇನ್ ದ ಫಸ್ಟ್ ಇಯರ್, ಯು ವಿಲ್ ಬಿ ಸ್ಟಡಿಂಗ್ ಅಬೌಟ್ ದ ರಿಪ್ರೊಡಕ್ಷನ್ ಬಗ್ಗೆ ಸೆಕೆಂಡ್ ಇಯರ್ ಅಲ್ಲಿ ನೀವು ತಿಳ್ಕೊಂತೀರಿ. ಓಕೆ, ಸೆಕೆಂಡ್ PUC ಬಯಾಲಜಿ ಸಿಲೆಬಸ್ ಅಲ್ಲಿ ಇದು ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಎಸ್ಪೆಷಲಿ ನೀವು ಏನಂದ್ರೆ ಏನ್ರಿ, ಸೊ ಯುನಿಸೆಲ್ಲರ್ ಆರ್ಗಾನಿಸಮ್ಸ್ ಅಥವಾ ವಿಧಾನ ಅಥವಾ ಮೋಡ್ ಆಫ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದ್ರೆ ಫಿಷನ್ ಅಂತ ಹೇಳ್ತಾ ಹೋಗ್ತೀವಿ, ಅಥವಾ ಸೊ ವಾಟ್ ಎವರ್ ದಟ್ ಫಿಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ ಮುಖಾಂತರ ರಿಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ವಿಧಾನ ಅಂತ ಹೇಳ್ಬೋದು ಫ್ರಾಗ್ಮೆಂಟೇಶನ್, ತುಂಡರಿಕೆಯ ಮುಖಾಂತರ ಇನ್ನೊಂದು ರಿಪ್ರೊಡಕ್ಷನ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ರೀಜನರೇಷನ್, ಪುನರುತ್ಪಾದನೆ ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ, ಅದ್ರ ಮುಖಾಂತರ ರಿಪ್ರೊಡಕ್ಷನ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಬಡ್ಡಿಂಗ್ ಅಂತ ಹೇಳ್ತೀವಿ ಅಥವಾ ಮೊಗ್ಗುವಿಕೆ ಅಂತ ಏನಂದ್ರು ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಅಷ್ಟು ರೀತಿಯಾದ ಒಂದು ಪ್ರೋಸೆಸ್ ಅಲ್ಲಿ ರಿಪ್ರೊಡಕ್ಷನ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಲೈಕ್ ದಟ್ ಆ ಒಂದು ಏನಂದ್ರೆ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಥವಾ ಏಕಜೀವಿಯ ಸಂತಾನೋತ್ಪತ್ತಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಸೆಡ್ ಟು ಬಿ asexual reproduction. asexual reproduction ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳ್ತಾರೆ ಏಕಜೀವಿಯಲ್ಲಿ ಆಗ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಅದನ್ನ asexual reproduction ಅಂತ ಹೇಳ್ತೀವಿ. ಅದೇ ರೀತಿಯಾಗಿ sexual reproduction ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಿ. ಓಕೆ, is that sexual reproduction ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಇಷ್ಟು ರೀತಿಯಾದ ಕಾನ್ಸೆಪ್ಟ್ ಗಳನ್ನ ನೀವು ಸೊ ಒಂದೇ ಒಂದು ಚಾಪ್ಟರ್ ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಫರ್ಟಿಲೈಸೇಷನ್, ಇಟ್ ಮೀನ್ಸ್ ದಟ್ ಸಂತಾನೋತ್ಪತ್ತಿಯ ಆರೋಗ್ಯ, ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಆಟೋಮೆಟಿಕ್ ಏನೊಂದು ಮೇಲ್ ರಿಪ್ರೊಡಕ್ಷನ್ ಅಥವಾ ಏನೊಂದು ರಿಪ್ರೊಡಕ್ಷನ್ ಪ್ರೊಸೆಸ್, ಫಿಮೇಲ್ ರಿಪ್ರೊಡಕ್ಷನ್ ಪ್ರೊಸೆಸ್, ಗಂಡು ಸಂತಾನೋತ್ಪತ್ತಿ ಕ್ರಿಯೆ, ಹೆಣ್ಣಿನಲ್ಲಿ ಆಗ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಕ್ರಿಯೆ, ಇಷ್ಟೆಲ್ಲಾ ರೀತಿಯಾದ ಕಾನ್ಸೆಪ್ಟ್ ನೀವು ಒಂದೇ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿದ್ದೀರಿ. ಬಟ್ ಸೆಕೆಂಡ್ PUC ಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಇದೆ ಅದೇ ಒಂದು ಚಾಪ್ಟರ್ ಅಲ್ಲಿ, ಪರ್ಟಿಕ್ಯುಲರ್ ಒಂದು ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀರಾ. ಅನೇಕ ವಿಧಾನ ಇರ್ಬೋದು ಅಥವಾ ಸೊ ಪುನರುತ್ಪಾದನೆ ಇರ್ಬೋದು ಅಥವಾ ಬಡ್ಡಿಂಗ್ ಮೊಗ್ಗುವಿಕೆ ಇರ್ಬೋದು. ಸೊ ಏನಂದ್ರೆ ನೀವು ಹೆಸರನ್ನ ಸ್ವಲ್ಪ ಒಂದು ಪ್ರಮಾಣ 1 ಅಥವಾ 2 ಸೆಂಟೆನ್ಸ್ ಅಲ್ಲಿ ನೀವು ತಿಳ್ಕೊಂಡಿದ್ವಿ. ಸೊ ಅದೇ ಒಂದು ಚಾಪ್ಟರ್ ಪೂರ್ತಿ ನೀವು ಕಲಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ವಿಷಯ ಬಂದ್ರೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ನಿಮಗೆ ಗೊತ್ತಿರೋಗೆ ಸಸ್ಯಗಳಲ್ಲಿ ಒಂದು ರೀತಿಯಾಗಿ ಆಗ್ತಾ ಹೋಗುತ್ತೆ, ಪ್ರಾಣಿಗಳಲ್ಲಿ ಒಂದು ರೀತಿಯಾಗಿ ಆಗ್ತಾ ಹೋಗುತ್ತೆ ಅಲ್ಲ. ಸೊ ವಾಟ್ ಇಸ್ ದಟ್ ಗ್ಯಾಮೆಟ್ ಫಾರ್ಮೇಷನ್ ಅಥವಾ ಹಾರ್ಮೋನ್ಗಳ ಸೆಕ್ರೇಷನ್ ಮುಖಾಂತರ ಅಥವಾ ಓಮ್ನ ಫಾರ್ಮೇಷನ್ ಮುಖಾಂತರ ಫರ್ದರ್ ಏನಾದ್ರೆ ನೀವು ತಿಳ್ಕೊಂಡಿದ್ರಿ. ಓಕೆನಾ. ಸೊ ಆವೃತ್ತ ಜೀವಸಸ್ಯಗಳು ಅಂತ ಹೇಳ್ತೀವಿ. ಆಂಜಿಯೋಸ್ಪರ್ಮ್ಸ್ ನಾವು ಹೇಳ್ತೀವಿ ಅಂದ್ರೆ ಆವೃತ್ತ ಜೀವಸಸ್ಯಗಳು ಅಂತ ಹೇಳ್ತೀವಿ ಅಥವಾ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಸೊ ಒಂದು ಗಿಡ ಹೂ ಬಿಟ್ಟಿದೆ ಅಂದ್ರೆ ಸೊ ಅದು ವಾಟ್ ಆಫ್ ದ ಸಂತಾನೋತ್ಪತ್ತಿ ಕ್ರಿಯೆಗೆ ರೆಡಿ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನಮ್ಮ ಒಂದು ಲೈಸೆನ್ಸ್ ಅಲ್ಲಿ. ಲೈಕ್ ಸೊ ಆ ಒಂದು ಪ್ಲಾಂಟ್ಸ್ ಅಲ್ಲಿ ಆಗ್ತಕ್ಕಂಥ ಸೆಕ್ಷುಯಲ್ ರಿಪ್ರೊಡಕ್ಷನ್ ಮತ್ತೆ ಅನಿಮಲ್ಸ್ ಅಲ್ಲಿ ಆಗ್ತಕ್ಕಂಥ ಸೆಕ್ಷುಯಲ್ ರಿಪ್ರೊಡಕ್ಷನ್, ಅದೇ ರೀತಿಯಾಗಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಏಕಜೀವಿಗಳಲ್ಲಿ ಆಗ್ತಕ್ಕಂಥ ಸಂತಾನೋತ್ಪತ್ತಿ ಕ್ರಿಯೆ ಇದೆ. ಅದೆಲ್ಲ ಒಂದೊಂದು ಚಾಪ್ಟರ್ ಅಲ್ಲೇ ಪರ್ಟಿಕ್ಯುಲರ್ ತಿಳ್ಕೊಳ್ತೀವಿ. ಸಸ್ಯಗಳ ಬಗ್ಗೆನೇ ಒಂದು ಚಾಪ್ಟರ್ ನ ಬಗ್ಗೆ ತಿಳ್ಕೊಳ್ತೀವಿ, ಚಾಪ್ಟರ್ ನಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊತೀರಾ. ಪ್ರಾಣಿಗಳಲ್ಲಿ ಆಗ್ತಕ್ಕಂಥ ಎಸ್ಪೆಷಲ್ ಹ್ಯೂಮನ್ಸ್ ಮನುಷ್ಯರಲ್ಲಿ ಆಗ್ತಕ್ಕಂಥ ಸಂತಾನೋತ್ಪತ್ತಿ ಕ್ರಿಯೆನ ಹ್ಯೂಮನ್ ರಿಪ್ರೊಡಕ್ಷನ್ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊತೀರಾ. ಅದೇ ರೀತಿಯಾಗಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಕೂಡ ಅಷ್ಟೇನೆ. ಸೊ ಏಕಜೀವಿಯಲ್ಲಿ ಆಗ್ತಕ್ಕಂಥ ಸಂತಾನೋತ್ಪತ್ತಿ ಕ್ರಿಯೆ ಅದೇ ಒಂದು ಚಾಪ್ಟರ್ ತಿಳ್ಕೊತೀರಾ. ಈ ಒಂದು ಚಾಪ್ಟರ್ ನೀವು ರಿಪ್ರೊಡಕ್ಟಿವ್ ಹೆಲ್ತ್, ಓಕೆ ಆರೋಗ್ಯ, ಏನ್ ಸಂತಾನೋತ್ಪತ್ತಿ ಮತ್ತೆ ಆರೋಗ್ಯ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಅದೇ ಒಂದು ಕಾನ್ಸೆಪ್ಟ್ ಓಲ್ ಚಾಪ್ಟರ್ ಒಂದು ಪಾಠ ಪೂರ್ತಿ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಇವನ್ ನಾವು ಫಸ್ಟ್ ಸೆಕೆಂಡ್ PU ನಾವು ಫಸ್ಟ್ ಯೂನಿಟ್ ಬಂದ್ರೆ 4 ಚಾಪ್ಟರ್ ಇದೆ.
ಅದರಲ್ಲಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಏಕಜೀವಿಗಳಲ್ಲಿ ಆಗ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಒಂದೇ ಚಾಪ್ಟರ್ ತಿಳ್ಕೊಳ್ತೀರಾ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಓಕೆ ಆವಂತ ಬೀಜ ಸಸ್ಯಗಳಲ್ಲಿ ಆಗ್ತಕ್ಕಂಥ ಒಂದು ಸಂತಾನೋತ್ಪತ್ತಿ ಕ್ರಿಯೆನ ಒಂದು ಚಾಪ್ಟರ್ ಪೂರ್ತಿ ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ಸೊ ಅದೇ ರೀತಿಯಾಗಿ ಮನುಷ್ಯರಲ್ಲಿ ಆಗ್ತಕ್ಕಂಥ ರಿಪ್ರೊಡಕ್ಷನ್ ಹ್ಯೂಮನ್ ರಿಪ್ರೊಡಕ್ಷನ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ ನ ಕೂಡ ಒಂದೇ ಚಾಪ್ಟರ್ ತಿಳ್ಕೊಳ್ತೀರಾ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಅಥವಾ ಆರೋಗ್ಯ ಮತ್ತೆ ಸೊ ಸಂತಾನೋತ್ಪತ್ತಿ ಮತ್ತೆ ಆರೋಗ್ಯ ಅಂತ ಇದೆ, ಅದೇ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಆಗಿ ನೀವು ತಿಳ್ಕೊಳ್ತೀವಿ ಲೈಕ್ ಓಕೆ. ಸೊ ಒಂದೇ ಚಾಪ್ಟರ್ ತಿಳ್ಕೊಳ್ಳೋದ್ರಿಂದ ಸೊ ಸೆಕೆಂಡ್ PUC ನಲ್ಲಿ 4 ಚಾಪ್ಟರ್ ಆಗಿ ಇದೇ ಒಂದು ಸೇಮ್ ಕಾನ್ಸೆಪ್ಟ್ ಅಲ್ಲಿ ನೀವು ತಿಳ್ಕೊಳ್ತೀರಾ ಅಂತ ನಾನು ಹೇಳ್ತೀನಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ 4 ರೀತಿಯಾದ ಒಂದು ಚಾಪ್ಟರ್ಸ್. ಇವೆರಡು ಪ್ರಥಮ PUC ಫಸ್ಟ್ PUC ನಲ್ಲಿ ತಿಳ್ಕೊಳ್ತೀರಾ, ಇವೆರಡನ್ನ ನೀವು ದ್ವಿತೀಯ PUC ನಲ್ಲಿ ತಿಳ್ಕೊಳ್ತೀರಾ ಅಂತ ನಾವು ಹೇಳ್ತೀವಿ. ಸೊ ಇದೆಲ್ಲ ಆದ್ಮೇಲೆ ನೀವು ನಂತರ ಕಲಿತಿರ್ತಕ್ಕಂಥ ಒಂದು ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ತಾವ್ರೆ. ಸೊ ಬಯಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥ ನಿಮ್ಮ ಒಂದು 10ನೇ ತರಗತಿಯ ಸಿಲೆಬಸ್ ಇರುವಂತದ್ದು ಚಾಪ್ಟರ್ 9. ಓಕೆ, ಚಾಪ್ಟರ್ 9 ಏನಿದೆ. ಓಕೆ, ಸೊ ಇಟ್ ಈಸ್ ಸೆಡ್ ಟು ಬಿ, ಸೊ ಅದನ್ನ ಯಾವ ರೀತಿಯ ಒಂದು ಹೆಸರನ್ನ ಇದೆ ಅಂತ ಹೇಳ್ತಾವ್ರೆ. ಇಟ್ ಈಸ್ ಸೆಡ್ ಟು ಬಿ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಓಕೆ, ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಕನ್ನಡದಲ್ಲಿ ಹೇಳ್ತಾವ್ರೆ ಅನುವಂಶೀಯತೆ ಮತ್ತೆ ಜೀವ ವಿಕಾಸ ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ, ಹೆರಿಡಿಟಿ ಅಂದ್ರೆ ಅನುವಂಶೀಯತೆ ಅಂತ ಹೇಳ್ಬೋದು, ಎವಲ್ಯೂಷನ್ ಅಂದ್ರೆ ಜೀವ ವಿಕಾಸನ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಇದು ನೀವು 10th ಸ್ಟ್ಯಾಂಡರ್ಡ್ ಕಲ್ತಿರ್ತಕ್ಕಂಥ ಒಂದು ಚಾಪ್ಟರ್. ಬಟ್ ಇದು ಕೂಡ ಅಷ್ಟೇನೆ ಪ್ರಥಮ PUC ನಲ್ಲಿ ಈ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಬದಲು ಸೆಕೆಂಡ್ PUC ಅಥವಾ ದ್ವಿತೀಯ PUC ನಲ್ಲಿ ಈ ಒಂದು ಕಾನ್ಸೆಪ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹೆರಿಡಿಟಿ ವಿಷಯಕ್ಕೆ ಬಂದ್ರೆ ಅನುವಂಶೀಯತೆ, ಹೆರಿಡಿಟಿ ಅಂದ್ರೆ ಏನು ಅಥವಾ ಅನುವಂಶೀಯತೆ ಅಂದ್ರೆ ಅದಕ್ಕೆ ಅದರಲ್ಲಿರ್ತಕ್ಕಂಥ ಅಡಕ ಗಣಗಳೇನಿದು, ಯಾವ ರೀತಿಯಾದ ಒಂದು ಅಡಕ ಗಣಗಳು ಅಂದ್ರೆ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ ಅಥವಾ ನೇಚರ್ ಜೀನ್ಸ್ ಅಂತ ನಾವೇನ್ ಕರಿತೀವಿ. ಓಕೆನಾ, ಸೊ ಜೀನ್ಸ್ ಬಗ್ಗೆ ಈ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಾ. ಅದೇ ರೀತಿಯಾಗಿ ಸೆಕ್ಸ್ ಡಿಟರ್ಮಿನೇಷನ್, ಲಿಂಗ ನಿರ್ಧಾರಣೆ ಆಗ್ಲಿಕ್ಕೆ ಯಾವ ರೀತಿಯಾದ ಜೀನ್ಸ್ ಗಳು ಅಥವಾ ಕ್ರೋಮೋಸೋಮ್ಗಳು ಕಾರಣ ಆಗುತ್ತೆ. ಸೊ ಅದೆಲ್ಲ ಅನುವಂಶೀಯತೆಯಲ್ಲಿ ನೀವು ಹೆರಿಡಿಟಿ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಸೊ ಅದಾದ ನಂತರ ಎವಲ್ಯೂಷನ್, ಜೀವ ವಿಕಾಸನ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಅದೇ ರೀತಿಯಾಗಿ ಹೆರಿಡಿಟಿ ಕ್ಯಾರೆಕ್ಟರ್, ಸೊ ನಮ್ಮ ಒಂದು ಆನ್ಸಿಸ್ಟರ್, ನಮ್ಮ ಒಂದು ಹಿರಿಕರಿಂದ ನಮಗೆ ಯಾವ ರೀತಿಯಾದ ಒಂದು ಕ್ಯಾರೆಕ್ಟರ್ಗಳು ಅಥವಾ ಗುಣಲಕ್ಷಣಗಳು ಬಂದಿದೆ. ಸೊ ಆ ರೀತಿಯಾದ ಎಲ್ಲಾ ಕಾನ್ಸೆಪ್ಟ್ ಕೂಡ ಅಷ್ಟೇ ಆ ರೀತಿಯ ಗುಣಲಕ್ಷಣಗಳು ಬರ್ಲಿಕ್ಕೆ ಯಾವ ರೀತಿಯಾದ ಎವಿಡೆನ್ಸ್ ಗಳಿದ್ದಾವೆ. ಸೊ ಅದೆಲ್ಲರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಪೇಲಿಯಂಟಾಲಜಿ ಅಥವಾ ಜೀವ ಪಳೆಯುಳಿಕೆಗಳು. ಓಕೆ, ಸೊ ಡೈನೋಸಾರ್ಸ್ ಗಳು ಇದು ಅಂತ ಹೇಳ್ತೀವಿ, ಅದೇನಕ್ಕೂ ಸಾಕ್ಷಿಗಳಿಲ್ಲ. ಓಕೆ, ಎಷ್ಟು ದೊಡ್ಡ ಡೈನೋಸಾರ್ಸ್ ಇತ್ತು, ಅಷ್ಟು ದೊಡ್ಡ ಹಾವುಗಳಿದ್ವು, ಅಷ್ಟು ದೊಡ್ಡ ಒಂದು ಪ್ರಾಣಿಗಳಿತ್ತು ಅಂತ ಹೇಳ್ತೀವಿ. ಸೊ ಅದೆಲ್ಲ ಇದ್ವು ಅಂದ್ರೆ ಅದಕ್ಕೆ ನಮ್ಮ ಒಂದು ಬಯಲಿನ ಸಾಕ್ಷಿ ಇದ್ದಾವೆ. ಪೇಲಿಯಂಟಾಲಜಿ ಅಥವಾ ಪಳೆಯುಳಿಕೆಗಳು ಅಂತ ನಾವು ಕರಿತೀವಿ. ಅದೆಲ್ಲರ ಬಗ್ಗೆ ನಾವು ಆ ಒಂದು ಬೇಸ್ ಮೇಲೆ ಇಷ್ಟು ರೀತಿಯಾದ ಪ್ರಾಣಿಗಳಿದ್ವು, ಅವರಿಂದ ನಾವು ಬಂದ್ವಿ, ಮಂಗನಿಂದ ಮಾನವ ಅಂತ ನಾವೇನ್ ಹೇಳ್ತೀವಿ, ಸುಮ್ಮನೆ ಒಂದು ಬಾಯಿ ಮಾತಲ್ಲಿ ಹೇಳೋದಿಲ್ಲ. ಅದಕ್ಕೆ ಎಷ್ಟೋ ರೀತಿಯಾದ ಒಂದು ಪಳೆಯುಳಿಕೆಗಳು ಅಥವಾ ಪೇಲಿಯಂಟಾಲಜಿ ಒಂದು ಸಾಕ್ಷಿಗಳು ಸಿಕ್ಕಿದವು. ಆ ಒಂದು ಸಾಕ್ಷಿಗಳ ಬೇಸಿಸ್ ನ ಮೇಲೆ ಸೊ ನಾವೊಂದು ಎವಲ್ಯೂಷನ್ ಜೀವ ವಿಕಾಸ ಆಗಿದೆ, ಮಂಗನಿಂದ ಮಾನವ ಆಗಿದ್ದಾನೆ ಅಂತ ನಾವು ಸಾಕ್ಷಿ ಸಮೇತ ನಾವು ಆಧಾರವನ್ನು ಮಾಡಿದೀವಿ ಅಂತ ಹೇಳ್ಬೋದು ಜೀವ ವಿಜ್ಞಾನದಲ್ಲಿ. ಓಕೆ, ಸೊ ಆ ರೀತಿಯಾದ ಕಾನ್ಸೆಪ್ಟ್ ಗಳ ಬಗ್ಗೆ ನೀವು 10ನೇ ತರಗತಿ ತಿಳ್ಕೊಂಡಿದ್ದೀರಾ. ಸೊ ಇದು ಕೂಡ ಅಷ್ಟೇ ಸೆಕೆಂಡ್ PUC ಬರುತ್ತೆ. ಹೆರಿಡಿಟಿ ಅಂತಕ್ಕಂಥ ಇದೆ, ಅದೇ ಒಂದು ಜೀನ್ಸ್ ಇರ್ಬೋದು ಅಥವಾ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಇರ್ಬೋದು, ಇದೇ ಒಂದು ಹೊಸ ಯೂನಿಟ್ ಆಗುತ್ತೆ. ಓಕೆ, ಹೆರಿಡಿಟಿನೇ ಒಂದು ಸಪರೇಟ್ ಯೂನಿಟ್ ಆಗುತ್ತೆ, ಎವಲ್ಯೂಷನ್ ಇನ್ನೊಂದು ಯೂನಿಟ್ ಆಗುತ್ತೆ. ಓಕೆ, ಸೊ ಈ ಒಂದು ಎವಲ್ಯೂಷನ್ ಅಲ್ಲಿ 3 ರೀತಿಯಾದ 3 ಚಾಪ್ಟರ್, ಸಾರಿ ಹೆರಿಡಿಟಿ ಎವಲ್ಯೂಷನ್ 1 ಚಾಪ್ಟರ್ ಬರುತ್ತೆ, ಹೆರಿಡಿಟಿ ನಲ್ಲಿ 2 ಚಾಪ್ಟರ್ ಬರುತ್ತೆ. ಓಕೆ, ಲೈಕ್ ದಟ್. ಇದು ಕೂಡ ಅಷ್ಟೇ ದ್ವಿತೀಯ PUC ತಿಳ್ಕೊತೀರಾ, ಪ್ರಥಮ PUC ನಲ್ಲಿ ಈ ಒಂದು ಹೆರಿಡಿಟಿ ಎವಲ್ಯೂಷನ್ ಬಗ್ಗೆ ಇಲ್ಲ ಅಂತ ಹೇಳ್ಬೋದು. ಸೊ ಇದು ಒಂದೇ ಚಾಪ್ಟರ್ ತಿಳ್ಕೊಳ್ಳೋದ್ರೆ ಇದನ್ನೇ ನೀವು ದ್ವಿತೀಯ PUC ನಲ್ಲಿ 3 ಚಾಪ್ಟರ್ಸ್ ಆಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಏನ್ ಕಲ್ತಿದ್ದೀರೋ ಅದನ್ನೇ ಇನ್ನು ಮುಂದಕ್ಕೆ ಕಲಿತಾ ಹೋಗ್ತೀವಿ. ಸೊ ಇದು ಒಂದು ಚಾಪ್ಟರ್ 9 ಅಂತ ಹೇಳ್ತದ್ದು. ಸೊ ಇನ್ನೊಂದು ಚಾಪ್ಟರ್ ಉಳ್ಕೊಂಡಿದೆ ಬಯಾಲಜಿ ಕಾನ್ಸೆಪ್ಟ್ ಗೆ ರಿಲೇಟ್ ಆಗಿ ನಿಮ್ಮ ಒಂದು 10ನೇ ತರಗತಿಯಲ್ಲಿ. ಇಟ್ ಈಸ್ ಸೆಡ್ ಟು ಬಿ ಚಾಪ್ಟರ್ 16. ಓಕೆ, 16ನೇ ಒಂದು ಚಾಪ್ಟರ್ ಏನಿದೆ. ಸೊ ಅದ್ರೂ ಕೂಡ ಅಷ್ಟೇ ಬಯಾಲಜಿ ರಿಲೇಟೆಡ್ ಆಗಿ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ದಟ್ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಚಾಪ್ಟರ್. ಓಕೆ, ನ್ಯಾಚುರಲ್ ರಿಸೋರ್ಸಸ್ and sustainable management ಅಂತಕ್ಕಂಥ ಒಂದು ಚಾಪ್ಟರ್ ನೀವು ಕಲ್ತಿರೋದು. ಸೊ ಕನ್ನಡದಲ್ಲಿ ಹೇಳ್ತಾರೆ ಸೊ ಪರಿಸರದ ಒಂದು ಜೈವ ವೈವಿಧ್ಯತೆ ಮತ್ತೆ ಅದನ್ನ ಯಾವ ರೀತಿಯಾಗಿ ಒಂದು ಸಮತೋಲನವಾಗಿ ನಾವು ನಡೆಸ್ಕೊಳ್ತಾ ಹೋಗ್ಬೇಕು.
ಸೊ ಆ ರೀತಿಯಾದ ಕಾನ್ಸೆಪ್ಟ್ ಅನ್ನು ತಿಳ್ಕೊಂತೀರಾ. ಸೊ ಅದರಲ್ಲಿ ಬರ್ತಕ್ಕಂಥ 3 ರೀತಿಯಾದ ಒಂದು ಕಾನ್ಸೆಪ್ಟ್ ಅಂದ್ರೆ ರಿಯೂಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ, ರಿಸೈಕಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದರ ಒಂದು ಜೊತೆಗೆ ರೆಡ್ಯೂಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. 3 ರೀತಿಯಾದ ಕಾನ್ಸೆಪ್ಟ್ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ತಿಳ್ಕೊಂಡಿದ್ದೀರಾ. ವಾಟ್ ಎವರ್ ದಟ್, ಸೊ ನಾವು ಬಳಸಿದಂತ ಒಂದು ವಸ್ತುಗಳನ್ನ ಮರುಬಳಕೆ ಮಾಡೋದನ್ನ ರಿಯೂಸ್ ಅಂತ ಹೇಳ್ತಾ ಹೋಗ್ತೀವಿ. ರಿಸೈಕಲ್ ಕೂಡ ಅಷ್ಟೇನೆ, ಯೂಸ್ ಮಾಡೋದನ್ನೇ ಮತ್ತೊಮ್ಮೆ ಯೂಸ್ ಮಾಡ್ತಾ ಹೋಗುವಂಥದ್ದು. ಸೊ ರೆಡ್ಯೂಸ್ ಕೂಡ ಅಷ್ಟೇನೆ ಕ್ಷೀಣತೆ ಅಂತ ಹೇಳ್ತಾ ಹೋಗೋದು. ಇಟ್ ಮೀನ್ಸ್ ದಟ್ ನಾವು ಏನೊಂದು ಯೂಸ್ ಮಾಡ್ತಕ್ಕಂಥ ನೀರಿನ ಪ್ರಮಾಣ ಇರ್ಬೋದು ಅಥವಾ ಆಕ್ಸಿಜನ್ ಪ್ರಮಾಣ ಇರ್ಬೋದು, ಈಸಿಯಾಗಿ ನ್ಯಾಚುರಲ್ ಇಂದ ಸಿಗ್ತಾ ಇವೆ ನೈಸರ್ಗಿಕವಾಗಿ ಸಂಪನ್ಮೂಲಗಳು ಏನಿದಾವೆ ಆ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ನಮ್ಗೆ ಅವಶ್ಯಕತೆ ಇರೋಷ್ಟು ಮಾತ್ರ ಯೂಸ್ ಮಾಡಿದ್ರೆ ಅದು ನಮ್ಮ ಒಂದು ನೆಕ್ಸ್ಟ್ ಜನರೇಷನ್ ಮುಂದಿನ ಒಂದು ಆವೃತ್ತಿಯು ಕೂಡ ಅಷ್ಟೇ ಅದು ಉಳ್ಕೊಳ್ಳುತ್ತೆ ಅಂತ ನಾವು ಹೇಳ್ತಾ ಹೋಗಿದ್ದೀವಿ. ಅದನ್ನ ತಿಳ್ಕೊಂಡಿದೀವಿ 10ನೇ ತರಗತಿಯಲ್ಲಿ. ಅಟ್ ಈಸ್ ಸೇಮ್ ಕಂಟೆಂಟ್ ಏನೇ ಫಾರೆಸ್ಟ್ ಅರಣ್ಯನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಡ್ಯಾಮ್ಗಳು ಏನಕ್ಕೆ ಕಟ್ಟಿದ್ದಾರೆ, ರಿಸರ್ವಾಯರ್ಗಳನ್ನ ಏನಕ್ಕೆ ಕಟ್ಟಿದ್ದಾರೆ, ಸೊ ಕೋಲ್ ಮತ್ತೆ ಪೆಟ್ರೋಲಿಯಂ ಏನೆಲ್ಲ ಏನೋ ಅವಶ್ಯಕತೆ ಇದೆ ಅಥವಾ ಅದರಿಂದ ಏನು ನಮ್ಗೆ ಮುಖ್ಯಾಂಶಗಳನ್ನು ಪ್ರಾಮುಖ್ಯತೆಗಳನ್ನ ಏನ್ ಸಿಗ್ತಿದೆ ಅದೆಲ್ಲರ ಬಗ್ಗೆ ನೀವು 10th ಸ್ಟ್ಯಾಂಡರ್ಡ್ ಸಿಕ್ಕಿದ್ದೀರಾ. ಇದೇ ಒಂದು ಕಾನ್ಸೆಪ್ಟ್ ಅನ್ನ ಕಂಟಿನ್ಯೂಟಿ ಆಗಿ ಸೆಕೆಂಡ್ PUC ನಲ್ಲಿ ಇದು ಕೂಡ ಅಷ್ಟೇ ಸೆಕೆಂಡ್ PUC ನೀವು ತಿಳ್ಕೊಳ್ತೀರಾ ಅಂತ ಹೇಳ್ಬೋದು. ವಾಟ್ ಎವರ್ ದಟ್ ಅವರ್ ಎನ್ವಿರಾನ್ಮೆಂಟ್ ಮತ್ತೆ ನ್ಯಾಚುರಲ್ ರಿಸೋರ್ಸ್ ಇವೆರಡು ಚಾಪ್ಟರ್ ಇದೆ, ಇವೆರಡು ಕಂಬೈನ್ ಆಗಿ 4 ರೀತಿಯಾದ ಒಂದು ಸೆಕೆಂಡ್ ಪೀರಿಯಡ್ ಚಾಪ್ಟರ್ಸ್ ಆಗಿ ಒಂದು ಯೂನಿಟ್ ಆಗಿ ನೀವು ತಿಳ್ಕೊಳ್ತಾ ಓಕೆ. ಸೊ ನಾನು ಏನಕ್ಕೆ ಇಷ್ಟು ಒಂದು ಸಿಲೆಬಸ್ 10ನೇ ತರಗತಿ ನೀವು ಫಸ್ಟ್ ಪ್ರಥಮ PUC ಹೇಳ್ತಾರೆ 10ನೇ ತರಗತಿ ಏನಕ್ಕೆ ಇರ್ತೀವಿ ಅಂದ್ರೆ, ಸೊ ನಾನು 10ನೇ ಸ್ಟ್ಯಾಂಡರ್ಡ್ ಕಲ್ತಿದ್ದೆ ಬಯಾಲಜಿ, ಬರೀ 6 ಚಾಪ್ಟರ್ ಕಲ್ತಿದ್ದೆ ಅಷ್ಟೇನೆ. ಬಟ್ ಈಗ ಒಂದು ಸಬ್ಜೆಕ್ಟ್ ಪೂರ್ತಿ ಬಯಾಲಜಿ ಇದೆ, ಏನೆಲ್ಲ ಕಷ್ಟ ಇರುತ್ತೆ ಅಂತಕ್ಕಂಥ ನಿಮ್ಮ ಮೈಂಡ್ ಸೆಟ್ಗೆ ಬಂದಿದೆ, ಅದೇನು ಇರಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಇಟ್ ಮೀನ್ಸ್ ದಟ್ ನೀವೇನೊಂದು 6 ಚಾಪ್ಟರ್ ಏನ್ ಕಲ್ತಿದ್ದೀರಾ, ಬಯಾಲಜಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ 10ನೇ ತರಗತಿ ಏನ್ ಕಲ್ತೀರಾ ಅದೇನೆ ಕಂಟಿನ್ಯೂ ಆಗ್ತದೆ. ಬಟ್ ಒಂದು ಚಾಪ್ಟರ್ 2-3 ಕಂಟೆಂಟ್ ಇದ್ರೆ ಅದೇ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಬಯಾಲಜಿ ಕಲಿತಾರ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ 4 ಚಾಪ್ಟರ್ ಕಂಟೆಂಟ್ ಕೂಡ ಅಷ್ಟೇನೆ ಕಂಟಿನ್ಯೂ ಆಗ್ತದೆ. ಏನೆಂದ್ರೆ ಸೆಕೆಂಡ್ PUC ಕಲ್ತಾ ಹೋಗುತ್ತೆ. ಸೊ ಇನ್ನು ಉಳಿದಂತ 2 ಚಾಪ್ಟರ್ ಏನಿತ್ತು ಹಿಂದೆ ನಾವು ತಿಳ್ಕೊಂಡ್ವಲ್ಲ, ಸೊ ವಾಟ್ ಎವರ್ ದಟ್ ಇಟ್ ಇಸ್ ಚಾಪ್ಟರ್ 6 ಮತ್ತೆ ಮತ್ತೊಂದು ಚಾಪ್ಟರ್ ಏನಿದೆ ಅಲ್ಲ, ಸೊ ಅವೆರಡಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಗಳ ಬಗ್ಗೆ ಮಾತ್ರ ವಾಟ್ ಎವರ್ ದಟ್, ಸೊ ಲೈಫ್ ಪ್ರೋಸೆಸ್ ಜೀವಕ್ರಿಯೆಗಳು ಮತ್ತೆ ಸೊ ಮತ್ತೊಂದು ಚಾಪ್ಟರ್ ನಾವೇನ್ ಕಲ್ತೀವಿ ಅಲ್ಲ, ಸೊ ಅವೆರಡು ರೀತಿಯಾದ ಕಾನ್ಸೆಪ್ಟ್ ಗಳ ಬಗ್ಗೆ ಮಾತ್ರ ನೀವು ಫಸ್ಟ್ PUC ಕಂಟ್ರೋಲ್ ಆನ್ ಕೋಆರ್ಡಿನೇಷನ್ ಏನಿದೆ, ಸೊ ಅವೆರಡು ಕಾನ್ಸೆಪ್ಟ್ ಗಳ ಮಾತ್ರ ನೀವು ಫಸ್ಟ್ PUC ನೀವು ಅದೇ ಸೇಮ್ ಕಂಟೆಂಟ್ ಕಂಟಿನ್ಯೂ ಕಲಿತಾ ಹೋಗ್ತೀರಾ. 4 ರೀತಿಯ ಚಾಪ್ಟರ್ ಕೂಡ ಅಷ್ಟೇ ಸೆಕೆಂಡ್ PUC ಕಲಿತೀರಾ. ಯಾವುದೇ ರೀತಿಯಾದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಸ್ ಇಸ್ ನೀವು ಏನ್ ಕಲ್ತಿದ್ದೀರಾ ಅದನ್ನೇ ಕಂಟಿನ್ಯೂಸ್ ಆಗಿ ಕಲಿತೀರಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಅಬೌಟ್ ದಟ್ ರೀಕ್ಯಾಪ್ಚುಲೇಷನ್. ಓಕೆ, 10ನೇ ತರಗತಿ ನೀವು ತಿಳ್ಕೊಂಡಿದ್ದೀರಾ, ಮುಂದಕ್ಕೆ ಯಾವ ರೀತಿಯ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಇಷ್ಟು ರೀತಿಯಾದ ಕಂಟೆಂಟ್ ನೀವು ತಿಳ್ಕೊಳ್ತೀರಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ಆಕ್ಚುಯಲ್ ಸಿಲೆಬಸ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನನ್ನ ಒಂದು ಇಂಟ್ರೊಡಕ್ಷನ್ ಇಂದು ಬಯಾಲಜಿ ಇಂಟ್ರೊಡಕ್ಷನ್ ಅನ್ನೋದು ಮುಗಿದಿದೆ. ನೆಕ್ಸ್ಟ್ ಒಂದು ಕ್ಲಾಸ್ ಇಂದ ನಾನು ಸಿಲೆಬಸ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನ ಇಷ್ಟು ಬ್ರೀಫ್ ಆಗಿ ಹೇಳೋದು ಬೇಕಾಗಿಲ್ಲ. ಸೊ 1 by 1 ಒಂದು ಚಾಪ್ಟರ್ ಆಗ್ತಾ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.